ಈಗ DCM DK ಶಿವಕುಮಾರ್ ಅವರ ಜನ್ಮ ನಕ್ಷತ್ರ ಏನಾದರೂ ಬಹಳ ಚೆನ್ನಾಗಿದ್ರೆ ಅಥವಾ ಅವರ ನಕ್ಷತ್ರ ಹೇಗಿದೆ ಅಧಿಕ ಮಾಸಕ್ಕೆ ಅದೇನಾದರೂ ಪ್ರಭಾವ ಬೀರತ್ತಾ ಅಂತ? ಅವ್ರದ್ದು ಜಾತಕವನ್ನು ವಿಶ್ಲೇಷಣೆ ಮಾಡೋಕ್ಕೆ ನೋಡ್ತು ಅಂದರೆ ಕೃತ್ತಿಕಾ ನಕ್ಷತ್ರ, ವೃಷಭ ರಾಶಿ, ಮೇಷ ಲಗ್ನ ಹುಟ್ಟಿರ್ತಕ್ಕಂಥದ್ದು. ಲಗ್ನದಿಂದ 2ನೇ ಮನೆಯಲ್ಲಿ ಸೂರ್ಯ ಚಂದ್ರ ಬುಧ ಇದೆ, 4ರಲ್ಲಿ ಕುಜ ಇದೆ, 5ರಲ್ಲಿ ರಾಹು ಇದೆ, ದಶಮದಲ್ಲಿ ಗುರು ಶನಿ ಇದೆ, ಮತ್ತು ಏಕಾದಶದಲ್ಲಿ ಕೇತು ಇದೆ, ವ್ಯಯದಲ್ಲಿ ಶುಕ್ರ ಇದೆ. ಇದು ಅವರ ಜಾತಕದ ಒಂದು ಪ್ಲಾನೆಟರಿ ಪೊಸಿಷನ್ಸು. ಮತ್ತು ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂಥ ದಶಾಭುಕ್ತಿಯನ್ನು ನೋಡ್ತು ಅಂದರೆ ಶನಿ ದಶೆ ಚಂದ್ರಭುಕ್ತಿ ನಡೀತಾ ಇದೆ. ಶನಿ ಮೇಷಲಗ್ನಕ್ಕೆ ದಶಮದಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಗುರು ಒಟ್ಟಿಗೆ ಇದ್ದಾನೆ. ಗುರು ನೀಚಸ್ಥಾನ ಅದು, ಆದರೆ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿ ಒಟ್ಟಿಗೆ ಇದ್ದಾನೆ. ಆದ್ದರಿಂದ ಕೆಲವು ಗ್ರಂಥಗಳ ಪ್ರಕಾರ ನೀಚ ಭಂಗ ಆಗುತ್ತೆ ಅಂತ ಹೇಳುತ್ತೆ. ಯಾಕೆಂದರೆ ಗ್ರಂಥಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದೆ. ಜ್ಯೋತಿಷಾಸ್ತ್ರದಲ್ಲೂ ಕೂಡ ಒಂದು ಗ್ರಹ ನೀಚ ಆಗಿದ್ದಾಗ ಅದರ ಜೊತೆಗೆ ಉಚ್ಚ ಗ್ರಹ ಇದ್ದರೆ ಅಥವಾ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಅಥವಾ ಮೂಲ ತ್ರಿಕೋಣದಲ್ಲಿರ್ತಕ್ಕಂತಹ ಗ್ರಹ ಇತ್ತು ಅಂದರೆ ನೀಚ ಭಂಗ ರಾಜಯೋಗ ಆಗುತ್ತೆ ಅಂತ ಹೇಳುತ್ತೆ. ಸೊ ನೀಚ ಭಂಗ ಆಗಿದೆ ಅದು ಅಲ್ಲಿ ಅಂತಲೇ ಹೇಳಬೇಕು. ಸೊ ಹಾಗಾಗಿ ಶನಿ ಇದ್ದಾನೆ. ಶನಿ ಮಂದಗ್ರಹ. ಇವರು ಆ್ಯಕ್ಚುಯಲ್ ಆಗಿ ಫಸ್ಟ್ ಟೈಮ್ ಗೆದ್ದಾಗಲೇ ಈಗ 3 ವರ್ಷದ ಕೆಳಗೆ ಆಗಬೇಕಾಗಿತ್ತು. ಆವಾಗ ಯಾಕೆ ಮಾಡಿಕೊಡ್ಲಿಲ್ಲ ಅಂದರೆ ಆವಾಗ ಗುರುಬಲ ಕೂಡ ಇರಲಿಲ್ಲ. ಆಮೇಲೆ ಗುರುಬಲ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇದೆ. ಯಾವಾಗ ಜೂನ್ 1ನೇ ತಾರೀಕು ತನಕ ಇದೆ. 2ನೇ ತಾರೀಕು ಬೆಳಗಿನ ಜಾವ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಗುರುಬಲ ಇದೆ, ಶನಿ ಬಲ ಕೂಡ ಇದೆ. ಯಾಕೆಂದರೆ ಶನಿ ಲಾಭಸ್ಥಾನದಲ್ಲಿದ್ದಾನೆ. ಸರ್ವೇ ಗ್ರಹಾಃ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಎಲ್ಲ ಗ್ರಹಗಳು ಕೂಡ ಲಾಭಸ್ಥಾನದಲ್ಲಿದ್ದಾಗ ಒಳ್ಳೆ ಫಲ ಕೊಡುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಶನಿ ಒಳ್ಳೆ ಫಲ ಕೊಡ್ತಾ ಇದ್ದಾನೆ. ಶನಿ ದಶೆನೂ ನಡೀತಾ ಇದೆ, ಗೋಚಾರದಲ್ಲಿ ಶನಿ ಲಾಭಸ್ಥಾನದಲ್ಲೂ ಇದ್ದಾನೆ. ಹಾಗಾಗಿ ಏನಾಗುತ್ತೆ ಅಂದರೆ ಇದು ಶುಭ ಫಲವನ್ನು ಖಂಡಿತವಾಗಲೂ ಕೊಡುತ್ತೆ. ಆದರೆ ಅವ್ರು ಯಾವ ಒಂದು ಮುಹೂರ್ತದಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಅವ್ರ ಮುಂದಿನ ಭವಿಷ್ಯ ನಿಂತಿರುತ್ತೆ. ಓಕೆ ಗುರುಜಿ, ವೀಕ್ಷಕರಿಗೆ ಗಮನಿಸ್ತಾ ಇದ್ರಿ, ಈಗ DCM DK ಶಿವಕುಮಾರ್ ಅವರು ಇನ್ನೇನು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಇದರ ಮಧ್ಯದಲ್ಲಿ DCM DK ಶಿವಕುಮಾರ್ ಅವರಿಗೆ ಅಧಿಕಾರ ಅಥವಾ ಈಗಾಗಲೇ ಟೆಂಪಲ್ ರನ್ ಅನ್ನ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಅದ್ರದ್ದು ಅಡ್ವಾಂಟೇಜ್ ಸಿಕ್ಕಿರಬಹುದು. ಆದರೆ ರಾಜ್ಯಕ್ಕಾಗುವಂಥ ಲಾಭ ಏನು, ನಷ್ಟ ಏನು, ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಈಗ ಸ್ವೀಕಾರ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳಿ, ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಅಥವಾ ನಷ್ಟ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಮುಖ್ಯವಾಗಿ ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿರುತ್ತೆ ಅದನ್ನು ಮಾಡಬೇಕು. ಯಾರೇ ಆದರೂ ಅಷ್ಟೇ, ರಾಜ ಆದರೂ ಅಷ್ಟೇ, ಪ್ರಜೆ ಆದರೂ ಅಷ್ಟೇ. ಯಾಕೆಂದರೆ ಯಾರು ತಪ್ಪು ಮಾಡಿದ್ರೂ ತಪ್ಪೆ, ಯಾರು ಸರಿ ಮಾಡಿದ್ರೂ ಸರಿನೇ. ರಾಜ ತಪ್ಪು ಮಾಡಿದ್ರೂ ತಪ್ಪೆ, ಒಬ್ಬ ಸಾಮಾನ್ಯ ಪ್ರಜೆ ಸರಿ ಮಾಡಿದ್ರೂ ಸರಿನೇ. ಸೊ ಅಧಿಕ ಮಾಸದಲ್ಲಿ ಒಲಿಮೃಚೆ ಅಂತ ಶಾಸ್ತ್ರದಲ್ಲಿ ನಾನು ಗ್ರಂಥದಲ್ಲಿ ಹೇಳಿದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ಇವರು ತುಂಬಾ ಸಿಂಪಲ್ಲಾಗಿ ಓತ್ ಟೇಕಿಂಗ್ ತೊಗೊಳ್ಳೋದು, ಪ್ರಮಾಣ ವಚನ ತೊಗೊಳ್ಳೋದು ಸೂಕ್ತ. ನನ್ನ ಲೆಕ್ಕಾಚಾರ, ನಂದು ಅಂದರೆ ಶಾಸ್ತ್ರದ ಲೆಕ್ಕಾಚಾರ ನಾನು ಹೇಳ್ತೇವೆ, ನಂದು ವೈಯಕ್ತಿಕ ಅಲ್ಲ. ಇಲ್ಲಿ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ತುಂಬಾ ಸಿಂಪಲ್ಲಾಗಿ ತೊಗೊಳ್ಳೋದು ಸೂಕ್ತ. ತುಂಬ ಸಿಂಪಲ್ಲಾಗಿ ತೊಗೊಂಡ ನಂತರದಲ್ಲಿ ನಿಜ ಜ್ಯೇಷ್ಠ ಮಾಸ ಏನು ಬರುತ್ತೆ ಆಗ ಒಳ್ಳೆಯ ಮುಹೂರ್ತ ಸಿಗತ್ತೆ, ಸಿಗಲ್ಲ ಅಂತೇನಿಲ್ಲ. ನಾನು ನೋಡಿಟ್ಟಿದ್ದೀನಿ, ಬೇಕಾದರೆ ಮುಂದೆ ಕಾಂಟ್ಯಾಕ್ಟ್ ಮಾಡಬೇಕಷ್ಟೆ. ಸೊ ಹಾಗಾಗಿ ಅದು ಆವಾಗ ತೊಗೊಳ್ತಕ್ಕಂಥದ್ದು ಸೂಕ್ತ. ಈಗಲೂ ಅವ್ರು ಯಾವಾಗ ತೊಗೊಳ್ತಾರೆ ಅನ್ನೋದು ಏನಾದರೂ ಅಕಸ್ಮಾತ್ ಗೊತ್ತಾದರೆ ಅದು ಸರಿನೋ ಅಲ್ವೋ, ಸೂಕ್ತವೋ ಅಲ್ವೋ ಅನ್ನೋದನ್ನು ಬೇಕಾದ್ರೆ ಹೇಳ್ಬೋದು. ಅದರ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಬರ್ತಿರ್ತಕ್ಕಂಥ ವದಂತಿಗಳ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಳೆ ಏನೋ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜನಗಳು. ನನಗದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದೇ ತಾನೇ ಮೀಡಿಯಾ ಚಾನಲ್ಗಳಲ್ಲಿ ಬರ್ತಿರೋದನ್ನು ನೋಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಕಸ್ಮಾತ್ ಅದು ನಿಜವೇ ಆಗಿತ್ತು ಅಂದರೆ ಇವರು ನೆಕ್ಸ್ಟು ಯಾವಾಗ ಚೂಸ್ ಮಾಡಿದ್ದಾರೆ ತೊಗೊಳ್ಳೋದಕ್ಕೆ, ಅಧಿಕಾರವನ್ನು ತೊಗೊಳ್ಳೋದಕ್ಕೆ ಯಾವಾಗ ಚೂಸ್ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಇವ್ರದ್ದು ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರದಿಂದ ಉತ್ತರ ಹಸ್ತ ಚಿತ್ತ ಸ್ವಾತಿ. ಅವರು ಶುಕ್ರವಾರ ಏನಾದರೂ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಶುಕ್ರವಾರ ಬೆಳಗ್ಗೆಗೆ 10:10ಕ್ಕೆ ಮುಗಿದೋಗುತ್ತೆ ಸ್ವಾತಿ ನಕ್ಷತ್ರ. ತ್ರಯೋದಶಿ ಕೂಡ ಬೆಳಗ್ಗೆ 9:07 ಮುಗಿದೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇವರು ಅದಕ್ಕಿಂತ ಲೇಟಾಗಿ ಮಧ್ಯಾಹ್ನ ರಾವು ಕಾಲ ಮುಗಿಸ್ಕೊಂಡು ತೊಗೊಳ್ತೀವಿ ಅಂದರೆ ಅಷ್ಟೊತ್ತಿಗೆ ಚತುರ್ದಶಿ ಬಂದಿರುತ್ತೆ. ಚತುರ್ದಶಿ ರಿಕ್ತತಿಥಿ ಅಂತ ಆಗುತ್ತೆ. ಅದು ವರ್ಜ್ಯ ಶಾಸ್ತ್ರದ ಪ್ರಕಾರ. ಚತುರ್ಥಿ, ನವಮಿ, ಚತುರ್ದಶಿ ಈ 3 ರಿಕ್ತತಿಥಿಗಳು. ತಿಥಿಗಳಲ್ಲಿ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ 5 ಥರ ಇದೆ. ರಿಕ್ತ ಅಂದರೆ ಚತುರ್ಥಿ, ನವಮಿ, ಚತುರ್ದಶಿ ತಿಥಿಗಳು. ಸೊ ಹಾಗಾಗಿ
ಅದಾದಮೇಲೆ ಅದು 12 ಗಂಟೆಗೆ ತೊಗೊಳ್ತೀನಿ ಅಂದರೆ ಅಷ್ಟೊತ್ತಿಗೆ ಸ್ವಾತಿನ ಮುಗಿದು ವಿಶಾಖ ಬಂದಿರುತ್ತೆ. ವಿಶಾಖ ಅಗ್ನಿ ನಕ್ಷತ್ರ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ, ಇವ್ರಿಗೆ ಹೊಂದೋದು ಇಲ್ಲ. ಸ್ವಾತಿ ವಿಶಾಖ ಅಂದರೆ ಪ್ರತ್ಯಕ್ ತಾರೆ ಆಗುತ್ತೆ. ಪ್ರತ್ಯಕ್ ತಾರೆ ತಾರಾಬಲ ಚಂದ್ರಬಲ ಫಸ್ಟ್ ಬರಬೇಕು. ಯಾವಾಗಲೂ ಯಾವ ಶುಭ ಕೆಲಸನ ಯಾರು ಮಾಡಿದ್ರೂ ಕೂಡ ತಾರಾಬಲ ಬರಬೇಕು, ಚಂದ್ರಬಲ ಬರಬೇಕು. ಆಮೇಲೆ ಇಡೋ ಮುಹೂರ್ತ ಲಗ್ನ ಚೆನ್ನಾಗಿರಬೇಕು. ಇದೆಲ್ಲವನ್ನು ನೋಡಿದಾಗ ಶುಕ್ರವಾರ ಅಷ್ಟು ಪಾಸಿಟಿವ್ ಆಗಿದೆ ಅಂತ ಇಲ್ಲ. ಇನ್ನು ಶನಿವಾರ ವಾರದೋಷ ಇದೆ, ಚತುರ್ದಶಿ ಇದೆ, ಮಾಡಲಿಕ್ಕೆ ಬರೋದಿಲ್ಲ. ಸೊ ಅವ್ರು ಯಾವಾಗ ತೊಗೊಳ್ತಾರೆ ಅನ್ನೋದು ಗೊತ್ತಾಯಿತು ಅಂದರೆ ನಾವು ಹೇಳ್ಬೋದು ಇನ್ನೇನು ಸರಿ ಏನು ತಪ್ಪು ಅನ್ನೋದು. ಇನ್ನು ಅಧಿಕ ಮಾಸದಲ್ಲಿ ಏನೇ ಮಾಡಿದ್ರು ಅಧಿಕ ಆಗತ್ತೆ ಅನ್ನೋ ಮಾತಿದೆ, ಅದು ನಿಜನಾ? ಹಾಗೇನಾದರೂ ಇದ್ರೆ ಮುಂದುವರಿಬಹುದಾ DCM DK ಶಿವಕುಮಾರ್ ಅವರು ಮುಂದಿನ ದಿನದಲ್ಲಿ CM ಆಗಿ ಅಧಿಕಾರ ಸಿಗತ್ತಾ ಅಂತ? ಇದು ಜನಗಳಿಗೆ ಏನಾಗಿದೆ ಅಂದರೆ ಈ ಚೂರು ಉಪವಾದ ಸಂಸ್ಕೃತ ಗೊತ್ತಿರೋ ಜನಗಳು ಏನೋ ಈ ಥರದ್ದು ಒಂದಷ್ಟು ಹೇಳ್ಕೊಳ್ತಾರೆ, ಅಧಿಕಸ್ಯ ಅಧಿಕಂ ಫಲಂ ಅಂತ. ಅಧಿಕಸ್ಯ ಅಧಿಕಂ ಫಲಂ ಹೇಳಿರೋದು ಶಾಸ್ತ್ರದಲ್ಲಿ ಜಪತಪಗಳಿಗೆ ದಾನ ಮಾಡೋದಕ್ಕೆ ಫಲ ಸಿಗೋದಕ್ಕೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿರೋದು. ನೀವು ಏನೇನೋ ಮಾಡಿದ್ದಕ್ಕೆಲ್ಲ ಅಧಿಕ ಫಲ ಸಿಗತ್ತೆ ಅನ್ನೋ ಅರ್ಥ ಅಲ್ಲ. ನೀವು ಜಪ ಮಾಡಿದಷ್ಟು ಅಧಿಕ ಫಲ ಸಿಗತ್ತೆ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಜಪ ಮಾಡಿ, ಇಲ್ಲ ತುಳಸಿ ಕಟ್ಟೆ ಹತ್ರ ಕೂತ್ಕೊಂಡು ಜಪ ಮಾಡಿ, ವಿಷ್ಣು ಸನ್ನಿಧಿನಲ್ಲೋ ಶಿವ ಸನ್ನಿಧಿನಲ್ಲೋ ಕೂತ್ಕೊಂಡು ಜಪ ಮಾಡಿ, ಸುಬ್ರಹ್ಮಣ್ಯೇಶ್ವರನ ಅಥವಾ ನರಸಿಂಹದೇವ ಸನ್ನಿಧಿನಲ್ಲಿ ಕೂತ್ಕೊಂಡು ಜಪ ಮಾಡಿ, ಗಣಪತಿ ಸನ್ನಿಧಿನಲ್ಲಿ ಕೂತ್ಕೊಂಡು ಜಪ ಮಾಡಿ, ದೇವಿ ಸನ್ನಿಧಿನಲ್ಲಿ ಕೂತ್ಕೊಂಡು ಜಪ ಮಾಡಿ, ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಹೋಗಿದೆ. ಇದಕ್ಕೆ ಫಲ ಜಾಸ್ತಿ. ನದಿ ತೀರದಲ್ಲಿ ಸಮುದ್ರ ತೀರದಲ್ಲಿ ಜಪ ಮಾಡಿ, ಹೀಗೆಲ್ಲ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಅಧಿಕ ಫಲ. ಇನ್ನು ಈ ಥರದಕ್ಕೆ ಇದು ಅಧಿಕ ಮಾಸ ಅಂದಾಗ ವರ್ಜ್ಯ ಮಾಸ, ಮಲಮಾಸ ಅಂತಲೇ ಹೆಸರು. ಅದಕ್ಕೆ ಟೆಕ್ನಿಕಲ್ ಟರ್ಮು ಧರ್ಮಶಾಸ್ತ್ರದಲ್ಲಿ ಅಧಿಕ ಮಾಸ ಆಗಲಿ ಕ್ಷಯ ಮಾಸ ಆಗಲಿ ಮಲಮಾಸ ಅಂತ. ಮಲ ಅಂದರೆ ತ್ಯಾಜ್ಯ ಅಂತ ಅರ್ಥ. ತ್ಯಾಜ್ಯ ಮಾಸ, ವರ್ಜ್ಯ ಮಾಸ ಅಂತ ಅರ್ಥ. ಎಲ್ಲ ರೀತಿ ಶುಭ ಕೆಲಸಗಳೂ ತ್ಯಾಜ್ಯ. 100 ಫೋನ್ ಕಾಲ್ ದಿನಕ್ಕೆ ಬರುತ್ತೆ ನನಗೆ. ಯಾವುದಕ್ಕೆ ಅಂದರೆ ಅಧಿಕ ಮಾಸ ಸತ್ಯನಾರಾಯಣ ಪೂಜೆ ಮಾಡ್ಬೋದಾ ನಾವು? ಸತ್ಯನಾರಾಯಣ ಪೂಜೆ ಅನ್ನೋದು ಕಾಮ್ಯಕರ್ಮ ಒಂದು. ಮತ್ತು ಅಧಿಕ ಮಾಸದಲ್ಲಿ ಎಲ್ಲವೂ ವರ್ಜ್ಯ ಅಂದಮೇಲೆ ಅದು ವರ್ಜ್ಯವೇ. ಸೊ ಹಾಗಾಗಿ ಯಾವ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ. ಜಪತಪ ಅನುಷ್ಠಾನಗಳು ಮಾಡ್ಕೊಳ್ಳೋಕ್ಕೆ ಬಾಧಕ ಇಲ್ಲ, ದಾನ ಕೊಡೋದಕ್ಕೆ ಬಾಧಕ ಇಲ್ಲ, ನಾಮಕರಣ ಮಾಡೋದಕ್ಕೆ ಬಾಧಕ ಇಲ್ಲ, ಅನ್ನಪ್ರಾಶನ ಮಾಡೋದಕ್ಕೆ ಬಾಧಕ ಇಲ್ಲ, ಸೀಮಂತ ಮಾಡೋದಕ್ಕೆ ಬಾಧಕ ಇಲ್ಲ. ಬೇರೆ ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಮುಂಜಿ ಆಗಲಿ, ಈ ಥರದ್ದೆಲ್ಲ ಯಾವುದು ಮಾಡೋ ಹಾಗಿಲ್ಲ. DK ಶಿವಕುಮಾರ್ ಅವರು ಬಹಳಷ್ಟು ಬಾರಿ ಹೇಳ್ತಾ ಇದ್ರು, ಪ್ರಯತ್ನಗಳು ಫಲ ಕೊಟ್ಟಿಲ್ಲ ಅಂದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅಂತ. ಜೊತೆಗೆ ಬಹಳಷ್ಟು ದೇವಸ್ಥಾನಗಳಿಗೂ ಹೋಗಿ ಬಂದ್ರು. ಅದು ಇಲ್ಲಿ ಫಲ ಕೊಟ್ಟಿರಬಹುದಾ? ಖಂಡಿತವಾಗ್ಲೂ ಕೊಟ್ಟಿರುತ್ತೆ. ಯಾವತ್ತೂ ಕೂಡ ಅಷ್ಟೇ ಭಗವಂತನ ಒಂದು ನಾಮಸ್ಮರಣಾದ ಅನ್ಯೋಪಾಯ ನೈಪಶ್ಯಾಮ ಭವತರಣೆ ಅಂತ ಒಂದು ಹಾಡೇ ಇದೆಯಲ್ಲ. ಹಾಗಾಗಿ ಆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗತ್ತೆ, ಸಿಗಲ್ಲ ಅನ್ನೋದು ಸುಳ್ಳು. ಹಾಗಾಗಿ ಅದು ಫಲ ಕೊಟ್ಟಿದೆ ಅವರಿಗೆ, ಇಲ್ಲ ಅಂತಿಲ್ಲ. ಕೊಟ್ಟಿರೋ ಫಲನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕಾದ್ದು ಅವರ ಜವಾಬ್ದಾರಿ. ನೆಕ್ಸ್ಟ್ ಇನ್ನು ಭಗವಂತ ಹೇಳ್ತಾನೆ, ನಾನು ಕೊಟ್ಟಿದ್ದೀನಪ್ಪ, ನೀನು ಸರಿಯಾಗಿರ್ತಕ್ಕಂಥ ಜ್ಯೋತಿಷಿಗಳನ್ನು ಕೇಳಿ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ಮುಹೂರ್ತ ಇಡಿಸ್ಕೋಬೇಕಾದ್ದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇನ್ನು ಇವಾಗ ನಾನು ಹೇಳೋದ್ನಲ್ಲ, ಶುಕ್ರವಾರಕ್ಕೆ ಶಾನವಾರ ವಾರದೋಷ ಬರುತ್ತೆ, ಶುಕ್ರವಾರಕ್ಕೆ ನಕ್ಷತ್ರ ಇದಾಗೋದಿಲ್ಲ. ಹಾಗಾಗಿ ನೋಡಬೇಕಾಗತ್ತೆ ನೆಕ್ಸ್ಟ್ ಯಾವಾಗ ಅದು ತೊಗೊಳ್ತಾರೆ ಅನ್ನೋದು. ಅದು ಯಾವಾಗ ತೊಗೊಳ್ತಾರೆ ಅನ್ನೋದ್ರ ಮೇಲೆ ವಿಶ್ಲೇಷಣೆ ಮಾಡ್ಬೋದು ನಾವು ಬೇಕಾದರೆ. ಇವಾಗ ಅದು ಇಂಥ ಟೈಮಿಗೆ ತೊಗೊಳ್ತಾರೆ ಅನ್ನೋದು ಫಿಕ್ಸ್ ಆಯಿತು ಅಂದರೆ ಅದು ಸರಿನೋ ತಪ್ಪ ಅಂತ ಕಡಾಖಂಡಿತವಾಗಿ ಶಾಸ್ತ್ರೀಯವಾಗಿ ನಾನು ಹೇಳಬಲ್ಲೆ. ಕಡಾಖಂಡಿತವಾಗಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ನೋಡಿ ಹೀಗಿದೆ ಶಾಸ್ತ್ರದಲ್ಲಿ, ಇಂತಿಂಥ ಮುಹೂರ್ತಗಳಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಹೇಳಬಲ್ಲೆ. ಯಾಕಂದರೆ ಚರಲಗ್ನ, ಸ್ಥಿರಲಗ್ನ, ದ್ವಿಸ್ವಭಾವ ಲಗ್ನ ಈ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಇಂತಿಂಥ ರಾಶಿಗಳಲ್ಲಿ ತೊಗೋಬೇಕು ಅನ್ನೋದು ಇಲ್ಲೇ ಶಾಸ್ತ್ರ ಗ್ರಂಥದಲ್ಲೇ ಹೇಳುತ್ತೆ. ಕೆಲವು ಶೀರ್ಷೋದಯ ರಾಶಿಗಳಾಯಿತು ಅಂದರೆ ಮಿಥುನ, ಸಿಂಹ, ಕನ್ಯಾ ಈ ಥರದ ರಾಶಿಗಳಾಯಿತು ಅಂದರೆ ಶ್ರೇಷ್ಠ ಅಂತ ಹೇಳುತ್ತೆ. ಇದೆಲ್ಲ ನೋಡ್ಕೋಬೇಕಾದ. ಅದು ಲಗ್ನವಾಗಿ ಬಂತು ಅಂದರೆ ಬಹಳ ಶ್ರೇಷ್ಠ ಅಂತ ಹೇಳುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನೂ ನಾವು ನೋಡ್ಕೋಬೇಕಾಗತ್ತೆ. ಇದೆಲ್ಲವನ್ನೂ ನೋಡ್ಕೋಬೇಕು. ಜೊತೆಗೆ ಅವರಿಗೆ ಶನಿದಶೆ ಚಂದ್ರಭುಕ್ತಿ ನಡೀತಾ ಇದೆ. ಶನಿದಶೆ ಚಂದ್ರಭುಕ್ತಿ ಅಂದಾಗ ಮೇಷಲಗ್ನಕ್ಕೆ ಶನಿದಶೆ ತುಂಬ ಒಳ್ಳೆಯ ಫಲ ಕೊಡುತ್ತೆ ಅಂತ ಏನಿಲ್ಲ ಜ್ಯೋತಿಷಾಸ್ತ್ರದಲ್ಲಿ. ಆದರೆ ಶನಿ ಸ್ವಕ್ಷೇತ್ರದಲ್ಲಿ ಕೇಂದ್ರದಲ್ಲಿ ಇದ್ದಾನೆ, ಆದ್ದರಿಂದ ಫಲ ಕೊಡ್ತಾ ಇದ್ದಾನೆ. ಯಾಕೆಂದರೆ ಸ್ವಕ್ಷೇತ್ರದಲ್ಲೇ ಇದ್ದಾನೆ ಶನಿ. ಮತ್ತು ಶನಿಗೆ ಚಂದ್ರ 5ನೇ ಮನೆಯಲ್ಲಿ ಇದ್ದಾನೆ, ತ್ರಿಕೋಣದಲ್ಲಿದ್ದಾನೆ. ಹಾಗಾಗಿ ಅದು ಫಲ ಕೊಡ್ತಾ ಇದೆ. ಅದು ಒಂದು ದೇವಿ ಅನುಗ್ರಹ ಇದೆ ಅನ್ಬೋದು, ಅಥವಾ ಅವರ ತಾಯಿ ಅನುಗ್ರಹ ಇದೆ ಅಂತ ಹೇಳ್ಬೋದು, ಯಾವ ಥರ ಬೇಕಾದರೂ ಹೇಳ್ಬೋದು. ಆ ಒಂದು ಅನುಗ್ರಹದಿಂದ ಇವರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಈ ಸಿಗ್ತಿರ್ತಕ್ಕಂಥದ್ದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಶನಿದಶೆ ಚಂದ್ರಭುಕ್ತಿನಲ್ಲಿ ಇವರಿಗೆ ಪ್ರಮಾಣ ವಚನ ಸ್ವೀಕಾರ ಒಂದು ಸಂದರ್ಭ ಬಂದಿದೆ. ಆದ್ದರಿಂದ ಶನಿಗೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆನ ಯಥಾಶಕ್ತಿ ದಾನ ಮಾಡಬೇಕಾಗತ್ತೆ, ತಾಂಬೂಲ ದಕ್ಷಿಣ ಸಹಿತ. ಅದೇ ರೀತಿಯಲ್ಲಿ ಚಂದ್ರನಿಗೆ ಅಕ್ಕಿಯನ್ನು ಯಥಾಶಕ್ತಿ ತಾಂಬೂಲ ದಕ್ಷಿಣ ಸಹಿತ ದಾನ ಮಾಡಬೇಕಾಗತ್ತೆ. ಅವರೆಲ್ಲ ಏನು ರಾಜ ಮಹಾರಾಜರ ಥರ ಇರ್ತಾರೆ,
ಒಂದೊಂದು ಮೂಟೆ ಅಕ್ಕಿನೇ ದಾನ ಕೊಡ್ಬೋದು. ಹ್ಮ್ 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 ಯಾವುದಾದ್ರು ಒಂದು ಇದಕ್ಕೆ ನಿತ್ಯ ಅನ್ನದಾನಗಳೆಲ್ಲ ಆಗುತ್ತೆ ಅಂತ ಕಡೆ ಕೊಟ್ಟರೆ ಸಾರ್ಥಕ ಆಗುತ್ತೆ.